ಹಲೋ ಸ್ನೇಹಿತರೆ, ಇವರು ಶಿವಾನಿ ಅಂತ ಚನ್ನಪಟ್ಟಣದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಮೊದಲು ಇವರು ಯಾವ ಕಾರಣಕ್ಕಾಗಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ ತಿಳಿದುಕೊಳ್ಳೋಣ. ನನಗೆ ಬೆಳಗ್ಗೆ ಆಸೆ ಆಗುತ್ತದೆ, ಆದರೆ ಈ ಸಮಯದಲ್ಲಿ ಯಜಮಾನರು ಮಾಡಲ್ಲ. ಒಟ್ಟಾಗಿ ಆಸೆ ಆದ ಸಮಯದಲ್ಲಿ ಯಜಮಾನರು ನನ್ನ ಕೈಗೆ ಸಿಗೋದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ, ಇವಳ ಹತ್ರ ಇರ್ತಕ್ಕಂಥ ಟಿ ವಿ ಎಸ್ ಸ್ಕೂಟಿ ಜಸ್ಟ್ 110 ಈ ಒಂದು ಸ್ಕೂಟಿ ಮೇಲೆ ಬಂದು ಮಾಡಿಸಿಕೊಂಡು ಹೋಗುತ್ತೇನೆ ಎಂದು ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಳ್ಳೆ ಅವಕಾಶ ಇದೆ ಸ್ನೇಹಿತರೆ. ಸೊ ಕಂಪ್ಲೀಟಾಗಿ ನೋಡಿ, ನಿಮ್ಮ ಅನಿಸಿಕೆ ತಿಳಿಸಿ. ಹೆಸರು ಶಿವಾನಿ ಅಂತ, ವಯ 36 ಆಗಿರುತ್ತೆ. ಚನ್ನಪಟ್ಟಣ ಇಂದ ಡೀಟೇಲ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಮಾಡಿಸಿಕೊಳ್ಳೋ ಜಾಗ ಬಂದ್ಬಿಟ್ಟು ಹೋಟೆಲಲ್ಲಿ ಮಾಡಿಸಿಕೊಳ್ಳೋಣ ಎಂದು ಹೇಳಿದ್ದಾರೆ. ಸಮಯ ಇವರೇ ಕರೆ ಮಾಡಿ ಒಂದು ಮಾಡಿಸಿಕೊಳ್ಳುವಂಥ ಸಮಯ ಕೂಡ ಹೇಳುತ್ತಾರೆ. ಸೊ ಫ್ರೀಯಾಗಿ ಕೊಡ್ತೀನಿ, ಯಾವುದೇ ಹಣ ಚಾರ್ಜ್ ಮಾಡಲ್ಲ ಎಂದು ಹೇಳಿಕೊಂಡಿದ್ದಾರೆ. ಸೊ ಬಳಿ ಬಂದರೆ ಸಾಕು, ಇಲ್ಲ ಅಂದರೆ ವಿಳಾಸ ಕೊಡಿ, ಸೊ ನಾನೇ ನನ್ನ ಬಳಿ ಇರ್ತಕ್ಕಂಥ ಸ್ಕೂಟಿ ಮೇಲೆ ಬರುತ್ತೇನೆ ಎಂದು ಇಲ್ಲಿ ಭರವಸೆ ಕೂಡ ಕೊಟ್ಟಿದ್ದಾರೆ. ನೀವು ಬ್ಯುಸಿ ಆಗಿದ್ದರೆ ನಾನೇ ಬರ್ತೀನಿ ಎಂದು ಕೂಡ ಇಲ್ಲಿ ಹೇಳಿದ್ದಾರೆ. ದಯವಿಟ್ಟು ಸ್ನೇಹಿತರೆ ಇವರಿಗೆ ಒಂದು ಲೈಕ್ ಕೊಡಿ. ಸೊ ಇದೇ ಸ್ನೇಹಿತರೆ ಇವಳ ಹತ್ತಿರ ಇರ್ತಕ್ಕಂಥ ಸ್ಕೂಟಿ. ಸೊ ಬನ್ನಿ ಸ್ನೇಹಿತರೆ, ಇವರ ಸ್ಕೂಟಿ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳೋಣ. ಇಂಜನ್ ಕೆಪಾಸಿಟಿ ಬಂದ್ಬಿಟ್ಟು 110.7 cc ಇಂಜನ್ ಇರುತ್ತೆ. ಮೈಲೇಜ್ ಸ್ನೇಹಿತರೆ 45 ಕಿಲೋಮೀಟರ್ ಒಳ್ಳೆ ಮೈಲೇಜ್ ಇದೆ. ಆ್ಯಂಡ್ ಫುಲ್ ವೇಟ್ ಬಂದ್ಬಿಟ್ಟು 103 kg ಈ ಒಂದು ಸ್ಕೂಟಿಯ ಫುಲ್ ವೇಟ್ ಇರುತ್ತೆ. ಆ್ಯಂಡ್ ಸೀಟ್ ಹೈಟ್ ಬಂದ್ಬಿಟ್ಟು 760 mm ಇರುತ್ತೆ. ಅದೇ ರೀತಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಒಟ್ಟು 5 ಲೀಟರ್ ಪೆಟ್ರೋಲ್ ಸ್ನೇಹಿತರೆ ಈ ಒಂದು ಟಿ ವಿ ಎಸ್ ಸ್ಕೂಟಿ ಜಸ್ಟ್ 110 ಒಂದು ಸ್ಕೂಟಿಯಲ್ಲಿ ಫಿಲ್ ಮಾಡ್ಬೋದು. ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 7.71 BHP ಆಗಿರುತ್ತೆ. ಆ್ಯಂಡ್ ಈ ಒಂದು ಸ್ಕೂಟಿಯಲ್ಲಿ ಇರತಕ್ಕಂಥ ಎಕ್ಸ್ಟ್ರಾ ಫ್ಯೂಚರ್ಸ್ ನೋಡೋದಾದರೆ ಸ್ನೇಹಿತರೆ, ಫ್ಯೂಲ್ ಗೇಜ್ ಇರುತ್ತೆ. ಅದೇ ರೀತಿ ಸ್ನೇಹಿತರೆ ಇಲ್ಲಿ ಡಿಜಿಟಲ್ ಫ್ಯೂಲ್ ಗೇಜ್ ಇರೋದಿಲ್ಲ. ಆ್ಯಂಡ್ ಹಜಾರ್ಡ್ ವಾರ್ನಿಂಗ್ ಇಂಡಿಕೇಟರ್ ಕೂಡ ಇರುತ್ತೆ. ಅದೇ ರೀತಿ ಎವರೇಜ್ ಸ್ಪೀಡ್ ಇಂಡಿಕೇಟರ್ ಕೂಡ ಸ್ನೇಹಿತರೆ ಇರೋದಿಲ್ಲ, ಮತ್ತು OTA ಅಪ್ಡೇಟ್ ಕೂಡ ಇರೋದಿಲ್ಲ ಸ್ನೇಹಿತರೆ. ಕೆಲವು ಫ್ಯೂಚರ್ಸ್ ಮಿಸ್ ಆಗಿದೆ ಸ್ನೇಹಿತರೆ, ಆದರೂ ಪರವಾಗಿಲ್ಲ. ಸೊ ಒಳ್ಳೆ ಸ್ಕೂಟಿ ಎಂದು ಹೇಳಿಕೊಂಡಿದ್ದಾರೆ. ಈ ಒಂದು ಸ್ಕೂಟಿ ಗಂಟೆಗೆ 45 ಕಿಲೋಮೀಟರ್ ರನ್ ಆಗುತ್ತೆ. ಸೊ ಒಂದು ವೇಳೆ ನೀವು 100 ಕಿಲೋಮೀಟರ್ ಒಳಗಡೆ ಇದ್ದರೆ, ಸೊ ಒಂದು 2 ಗಂಟೆ ಒಳಗಡೆನೆ ಬರುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ.